ಯಾಕಾದ್ರೆ ಹೆಲ್ಪ್ ಮಾಡ್ಕೊಂಡು ಅನಿಸ್ತೈತೆ. ತೊಗಲೇ ಹೋಗ್ಬಿಟ್ಟಿತ್ತು ಯಾವುದು ಎಲ್ಲ. ನಮಸ್ಕಾರ ಮೇಡಮ್. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜಾ ಕನ್ನಡಿಗ. ಮೊದಲನೇ ಆರ್ಡ್ರು ಕೆಫೆ ಪ್ರಸಿದ್ಧಿ ಇದ್ದು ಇಡ್ಲಿ ವಡ 2 ಪ್ಲೇಟು. ಸರ್ ಇಡ್ಲಿ ವಡ 2 ಪ್ಲೇಟು ಇದೇನಾ? ಇಡ್ಲಿ ವಡ ಬೇಗ ಕೊಟ್ಟಿದ್ರೆ ಇವತ್ತೇ. ನಾನೇ ಲೇಟ್ ಮಾಡಿಬಿಟ್ಟು ಬಂದಿದ್ದೀನಲ್ಲ, ಅದಕ್ಕೆ ಒಂದು 5 ನಿಮಿಷ ಲೇಟ್ ಆಯಿತು. ರೆಡಿ ಆಗ್ತಾಯಿದೆ, ಅಷ್ಟರಲ್ಲಿ ಆರ್ಡ್ರ್ ಬಂದಿತ್ತಲ್ಲ ಅದಕ್ಕೆ. ಮೊದಲನೇ ಆರ್ಡ್ರ್ ಡ್ರಾಪ್ ಎಲ್ಲಪ್ಪ ಅಂದರೆ ಪೈಪ್ಲೈನ್ ರೋಡ್ 8ನೇ ಮೈಲಿ ರೋಡಲ್ಲಿ ಐತೆ ಡ್ರಾಪು. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ರೀ, ಒಂದು ನಿಮಿಷ. ಹಾಗೆ ಇಲ್ಲಿಂದ 5.5 ಇದೆ. ನಾನು ತೋರಿಸಿರೋದೆ ಅವನು 5 ಕಿಲೋಮೀಟ್ರ್ ತೋರಿಸೋಣ ಕರೆಕ್ಟಾಗಿ. ಪಿಕಪ್ಪಿಂದನೇ ಬಂದಿರೋದು 300-400 ಮೀಟ್ರು. ಅರ್ಧ ಆರ್ಡ್ರ್ ಹೋದ್ರೆ ಕೊಟ್ಟು ತೋರಿಸ್ಬೇಕಲ್ಲ. ಇವಾಗ ನೋಡಿ ಕಿಲೋಮೀಟರ್ಸಲ್ಲಿ 5.5 ಇದೆ. ಏನು ಮಾಡೋದು? ಈ ಥರ ಮಾಡಿದ್ರೆ ಹೆಂಗೆ? ಬನ್ನಿ ಹೋಗಿ ಬನ್ನಿ. ಇವಾಗ ಇಲ್ಲಿಂದ ಗಂಗಮ್ಮ ಸರ್ಕಲಿಂದ ಇದಕ್ಕೆ ಡೈರೆಕ್ಟಾಗಿ 8ನೇ ಮೈಲಿ ರೋಡು. ಏನು ಮಾಡೋಕ್ಕಾಗಲ್ಲ, ಬೇಗ ಹೊಡೆಯೋಣ. 35 ಆರ್ಡ್ರು. ಇವತ್ತು ಮಂಗಳವಾರ, ಕೆಲಸ ಮಾಡಿರಲಿಲ್ಲ ಇಷ್ಟು ದಿವಸ, ಸ್ವಲ್ಪ ಹುಷಾರಿರಲಿಲ್ವಲ್ಲ, ಆ ಕಾರಣಕ್ಕೆ ಕೆಲಸ ಮಾಡೋಕ್ಕಾಗಿರಲಿಲ್ಲ. ಇವತ್ತು 30 ಎಷ್ಟು ಡೇಟು ನೋಡೇ ಬಿಡ್ತೀನಿ ರೀ, 30 ಡಿಸೆಂಬರು. ಬನ್ನಿ, ಆರ್ಡ್ರ್ ಬಿದ್ದೈತೆ. ಇವಾಗ ಡ್ರಾಪ್ ಆದಮೇಲೆ ಸಿಗ್ತೀನಿ ಗೈಸ್. ಫಸ್ಟ್ ಆರ್ಡ್ರ್ ಡ್ರಾಪ್ ಕೊಡೋಕ್ಕೆ ಬಂದಿದ್ದೀನಿ. 12 ಬಾರ್ ಎಲ್ಲೈತಪ್ಪ ಇದು? ಯಾವುದು ಮನೆ ಅಂತ ಗೊತ್ತಿಲ್ವಲ್ಲ. ನಿಮ್ಮದೇನಾ ನೇಮ್? ತಗೊಳ್ಳಿ. ಓಕೆ, ಫಸ್ಟ್ ಆರ್ಡ್ರ್ ಡ್ರಾಪ್ ಕೊಟ್ಟಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟಿದ್ದ ನೋಡೋಣ ರೀ. ನ್ಯೂಟ್ರಲ್ ಹೋಗಿಬಿಡುತ್ತೆ. ಇಲ್ಲಿ ಗುಡ್ಡದ ಮೇಲೆ ಇದ್ದೀನಿ. 83 ರೂಪಾಯಿ ಕೊಟ್ಟಿದ್ದ ಗೈಸ್ ಮೊದಲನೇ ಆರ್ಡ್ರು. ಇವಾಗ 30 ರೂಪಾಯಿ ಸರ್ಜ್ ಇದೆ ನೋಡಿ, 7 ಗಂಟೆ ಮೇಲೆ. 83 ರೂಪಾಯಿ. 20 ನಿಮಿಷದಲ್ಲಿ ಪಿಕಪ್ ಡ್ರಾಪ್ ಮಾಡಿದೆ ಆಲ್ಮೋಸ್ಟು. ನೋಡಿ, ರೋಡ್ ಖಾಲಿ ಇರುತ್ತೆ, ಬೇಗ ಹೊಡಿಬೋದಲ್ಲ, ಅದಕ್ಕೆ ಇರಿ ಸಿಗ್ತೀನಿ ಮತ್ತೆ ಆರ್ಡ್ರ್ ಬಿದ್ದ ಗೈಸ್. ಇವಾಗ 2ನೇ ಆರ್ಡ್ರ್ ಬಿದ್ದುಬಿಟ್ಟೈತೆ. ಇಲ್ಲಿ ನಿರಂತರ ಕಫೆ ಹತ್ರ ಇದ್ದೀನಿ. ಬನ್ನಿ, ಏನೇನೋ ದೊಡ್ಡದಾಗಿ ಏನೇನೋ ಸೆಲೆಬ್ರೇಟ್ ಮಾಡ್ತಾರೆ ಗೈಸ್ ಏಕಾದಶಿಗೆ ಇವತ್ತು. ಇನ್ನೊಂದು ನೋಡಿ, ಹೂವು ಎಲ್ಲ ಹಾಕಿಬಿಟ್ಟವ್ರೆ. ಏನು ಸಮಗ್ರ ಬಿತ್ತ ಆರ್ಡ್ರು ನೋಡ್ರಿ ಏನು ಏನು ಹೂವಿನ ಪರಿಮಳ, ಸುವಾಸನೆ ನಿರಂತರ ಕಾಫಿದಲ್ಲಿ. ಸ್ಮೆಲ್ ಮಾತ್ರ ಸಕ್ಕತ್ತಾಗಿ ಬರ್ತೈತೆ. ತಿರುಪತಿಲಿ ಇದ್ದಂಗೆ ರೆಡಿನೂ ಐತೆ ಫುಡ್ಡು. ಆಲ್ಮೋಸ್ಟ್ ಕುತ್ಕೊಂಡಿದ್ದೆ 7-8 ನಿಮಿಷ ಆಚೆ. 6014 ಎಲ್ಲಿ ಡ್ರಾಪ್ ಅಂದರೆ ಐಕ್ಯಾ ಡ್ರಾಪು, ಟಾಟಾ ಅಕ್ಯುಲಾ ಐಕ್ಯಾ ಗೈಸ್. ಆವಾಗಲೇ ನಾನು ನಿರಂತರ ಕಾಫಿಯಿಂದ ಆರ್ಡರ್ ತೊಗೊಂಡೋಗಿದ್ದೆ. ಇದು ನಂದೇ ನಂಬರು, ಸರಿನಾ? ಆವಾಗಲೇ ಪಿಕಪ್ ಮಾಡಿದ್ಮೇಲೆ ಒಂದೇ ಒಂದು ಆರ್ಡರ್ ಬಿದ್ದೈತೆ. ಅದಾದ್ಮೇಲೆ ಮತ್ತೆ ನನಗೆ ಬಿದ್ದಿರೋದು ನೋಡಿ. ಎಲ್ಲಿಂದ ಬಂದಿರೋದು? BL ರೋಡಿಂದ ಪಿಕಪ್ ಹೇಳಿದ್ಬಿಟ್ಟವನೇ ಆಲ್ಮೋಸ್ಟು. ಅಣ್ಣ ಆರ್ಡರ್ಸ್ ಇದ್ದಾವ? ಆರ್ಡರ್ಸ್ ಇಲ್ವಲ್ಲ? ಆರ್ಡರ್ಗಳು ಬರ್ತಾಯಿದ್ದಾವ ಬ್ಯಾಕ್ ಟು ಬ್ಯಾಕು? ಹೌದಾ? ನಮಗೆ ಬರ್ತಾಯಿಲ್ಲ, ಅದಕ್ಕೆ ಕೇಳಿದ್ದು. ರೆಸ್ಟೋರೆಂಟಿಗೆ ಇದೆ ಅಂತ ಆರ್ಡರ್ಸು, ಆದರೆ ನಮಗೆ ಬರ್ತಾಯಿಲ್ಲ. ಬನ್ನಿ ಇವಾಗ ಈ ಜಗಮಂಡಿ ಫಾರೆಸ್ಟ್ಗೆ ಹೋಗೋಣ ಗಾಯ್ಸ್. ನಾನು ಅಬ್ಬಿಕೆರೆ ಜಗಮಂಡಿ ಫಾರೆಸ್ಟ್ ಒಳಗಡೆ ರೋಡಲ್ಲಿದ್ದೀನಿ. 54 ರೂಪಾಯಿಗೆ ಎಲ್ಲ ಸೇರಿಸ್ಬಿಟ್ಟು 4-5 ಕಿಲೋಮೀಟ್ರ್ 54 ರೂಪಾಯಿ ಕೊಟ್ಬಿಟ್ಟು ನೋಡಿ. ಇನ್ನೂ ಫುಡ್ ರೆಡಿ ಇಲ್ಲ. ಆಲ್ಮೋಸ್ಟ್ ಇಲ್ಲಿಂದ 2-3 ಕಿಲೋಮೀಟ್ರ್ ಹೋಗಬೇಕು. ಡ್ರಾಪ್ ಎಲ್ಲಪ್ಪ ಅಂದರೆ ರಿಟರ್ನ್ 11 ರೂಪಾಯಿ ಇತ್ತು. ಏನು ಮಾಡೋದು? ಇದು ಎಲ್ಲಿ? ಪೈಪ್ಲೈನ್ ರೋಡು, ಜಾಳವಾಳಿ ವಿಲೇಜು, ಅಲ್ಲಿ ಕೊಟ್ಟವನೇ ಗೈದು. ಒಂದು ಆರ್ಡ್ರ್ ಬಿದ್ದಿತ್ತು. ಎಷ್ಟು? ಒಂದು 3 ಕಿಲೋಮೀಟ್ರಿಗೆ. ಟಿಪ್ಸ್ ಎಲ್ಲ ಸೇರಿಸ್ಬಿಟ್ಟು ಎಷ್ಟು ರೂಪಾಯಿ ಕೊಟ್ಟಿದ್ರು ಗೊತ್ತಾ? ಇರಿ ಒಂದು ನಿಮಿಷ, ಸ್ಕ್ರೀನ್ಶಾಟ್ ಹೊಡ್ಕೊಂಡಿದ್ದೀನಿ. ನನ್ನ ಮಗಂದು ಹೋದು ನೋಡಿ, 100 ರೂಪಾಯಿ ಟಿಪ್ಸು, 25 ರೂಪಾಯಿ, 2-3 ಕಿಲೋಮೀಟ್ರ್ 141 ರೂಪಾಯಿ ಟೋಟಲ್ ಬಂದಿತ್ತು. ಆದರೆ ಬಡ್ಡಿ ಕ್ಯಾನ್ಸಲೇ ಹೋಯ್ತು. ಕಸ್ಟಮರ್ ಕ್ಯಾನ್ಸಲ್ ಮಾಡಿದ್ರೆ ಏನು ಗೊತ್ತಿಲ್ಲ. ಖುಷಿಯಾಗಿಬಿಟ್ಟಿದ್ದು 100 ರೂಪಾಯಿ ನೋಡಿಬಿಟ್ಟು, ಟಿಪ್ಸ್ ನೋಡಿಬಿಟ್ಟು ಅಪರೂಪ ಕೊಟ್ಬಿಟ್ಟವ್ರು ಅಂತ ಅಂದ್ಕೊಂಡ್ರೆ ಈ ಥರ ಆಯ್ತು ನನಗೆ. ಶಾಂತಸಾಗರ್ ಹೋಟೆಲಿಂದ ಬಿದ್ದಿತ್ತು. ಕ್ಯಾನ್ಸಲ್ ದಿಸ್ ಆರ್ಡರ್. ಏನು ಮಾಡ್ತೀರಾ? ಸಿಗ್ತೀನಿ ಗೈಸ್ ಮತ್ತೆ. ಗಾಯ್ಸ್ ಆರ್ಡ್ರ್ ಇಲ್ಲಂತ ಬೇರೆ ಹೇಳ್ತಾ ಇದ್ದೀವಿ. ಇಲ್ಲಿ ನೋಡಿ, 17 ಕಿಲೋಮೀಟ್ರ್ 126 ರೂಪಾಯಿ. ರಿಟರ್ನ್ ಅಮೌಂಟು 68 ರೂಪಾಯಿ ಅಂತೆ. 20 ರೂಪಾಯಿ ಸರ್ಜು, 10 ರೂಪಾಯಿ ಟಿಪ್ಸು. ಅಂದರೆ 2 ಟ್ರಿಪ್ಸ್ ಕೌಂಟಿಂಗು. ಎಲ್ಲಿ ಇರಿ ಡ್ರಾಪ್ ಎಲ್ಲಿತೆ ನೋಡೋಣ. ಚಿಕ್ಕ ಜಾಲ ಎಲ್ಲೋ ಐತೆ ಆಲ್ಮೋಸ್ಟು. ಅಪ್ಪ ದೇವ್ರೆ, ಅದು ಎಲ್ಲಂದರೆ ಬಿಲ್ಲಮಾರನಹಳ್ಳಿ, ಅಲ್ಲಿಗೆ ಬಿದ್ದೈತೆ ಡ್ರಾಪು. ಅದು ವಿಲ್ಲಾಗಳಿದ್ದಾವೆ ಒಳಗಡೆ, ಅಲ್ಲಿಗೆ ಬಿದ್ದುಬಿಟ್ಟೈತೆ. ಇವಾಗ ಏನಿಲ್ಲ, ಮೇನ್ ರೋಡ್ ಒಂದೇ ಹಿಡ್ಕೊಂಡು ಹೋಯ್ದ್ರೆ ಆ ಕಡೆನೇ ಇಳ್ಕೊಳ್ಳೋದು. ಚಿಕ್ಕ ಜಾಲ ಹತ್ರನೇ ಹೋಗ್ಬಿಡ್ತೀನಿ. ಏನು ಮಾಡ್ತೀರಾ? ಆರ್ಡ್ರ್ ಬರ್ತಾಯಿಲ್ಲ, ಮತ್ತು ಇನ್ನೇನು ಹೋಗೋದಷ್ಟೇ. 17.5 ಕಿಲೋಮೀಟ್ರ್ ಪಿಕಪ್ಪು ಡ್ರಾಪ್ ಸೇರಿಸ್ಬಿಟ್ಟು ಕೊಟ್ಟವನೆ. 126, ರಿಟರ್ನ್ 68. ಅಂದರೆ ರಿಟರ್ನ್ ಅಮೌಂಟ್ ಕೊಡ್ತಾನೆ ಆಲ್ಮೋಸ್ಟು. ಇವಾಗ ಹೋಗಿಬಿಟ್ಟು ಪಿಕಪ್ ಮಾಡಿ ಡ್ರಾಪ್ ಆದಮೇಲೆ ಸಿಗ್ತೀನಿ ಗೈಸ್. ಇವಾಗ ಪಿಕಪ್ ಮಾಡ್ಕೊಂಡು ಆ ಆರ್ಡ್ರನ್ನ ಇಲ್ಲಿಂದ 14 ಕಿಲೋಮೀಟ್ರ್ ಹೋಗ್ಬೇಕು ನಾನು.
ಯಪ್ಪ ದೇವರೇ ಏನಾಯಿತು. ಲೊಕೇಶನ್ ಹತ್ರ ಗೊತ್ತು, ರೂಟು ಮ್ಯಾಪಿನ ಹಾಕೊಳ್ಳೋ ಅಂದರೆ ಲೊಕೇಶನ್ ಎಷ್ಟು ನೋಡಿ, 14 ಕಿಲೋಮೀಟ್ರ್ 27 ನಿಮಿಷದಲ್ಲಿ ಹೋಗ್ಬೇಕಂತೆ. ಟೈಮಿಂಗ್ಸ್ ನೋಡಿದ್ರೆ 10 ಗಂಟೆ ಆಗಿದೆ, ಒಂದು ಆಲ್ಮೋಸ್ಟ್ 9:57 10 ಗಂಟೆ ಅನ್ಕೊಳ್ಳಿ. ನೋಡೋಣ ಎಷ್ಟು ಗಂಟೆಗೆ ಅಲ್ಲಿ ಹೋದ್ಮೇಲೆ ಡ್ರಾಪ್ ಲೊಕೇಶನ್ ಹತ್ರ ಸಿಗ್ತೀನಿ. ಗಾಯ್ದು ಅಪಾರ್ಟ್ಮೆಂಟ್ ಸಾರಿ ಆ ವಿಲ್ಲಾ ಒಳಗಡೆ ಆ ವಿಡಿಯೋ ಮಾಡೋಂಗಿಲ್ಲ ಅಂತಂದರು. ಒಂದು ಸರಿ ಆ ವಿಡಿಯೋ ಮಾಡಿದ್ದೆ, ಅದು ಅವತ್ತು ಹೇಳಿದ್ರು ವಿಡಿಯೋ ಮಾಡೋಕೆ ಹೋಗ್ಬಿಡಿ ಅಂತ. ಅವತ್ತಿಂದ ಮಾಡಿರಲಿಲ್ಲ. ಇವಾಗ ಮತ್ತೆ ಹೇಳ್ಬಿಟ್ಟೆ ಕಳಿಸಿದ್ರು. ಎಲ್ಲಾರು ಹೆಲ್ಮೆಟ್ ಇಟ್ಬಿಟ್ಟು ಹೋಗಿ ಬೇರೆ ಹೆಲ್ಮೆಟ್ ಕೊಡ್ತೀವಿ ತೊಗೊಳ್ಳಿ ಅಂದ್ರೆ, ಬೇಡ ಬಿಡಿ ವಿಡಿಯೋನ ಮಾಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಆಚೆ ಬಂದಿದ್ದೀನಿ. ಇವಾಗ 10:25 ಗಂಟೆ ಆಗಿದೆ ಗೈಸು. ಇಲ್ಲಿ ನೋಡ್ಬೋದು ಟೈಮಿಂಗ್ಸು ಕಾಣ್ತಿದೆಯಲ್ಲ ಗೊತ್ತಿಲ್ಲ ವಿಡಿಯೋದಲ್ಲಿ, ಇದರಲ್ಲಿ ಬಿಸಿಲು ಇದೆಯಲ್ಲ ಅದಕ್ಕೆ. ಆಲ್ಮೋಸ್ಟ್ ಅರ್ನಿಂಗ್ಸ್ ಒಂದು 500 ಚಿಲ್ಲರೆ ಆಗಿಬಿಟ್ಟೈತೆ ಗೈಸು. ನೋಡೋಣ, ಇಲ್ಲೇ ಯಾವುದೋ ಒಂದು ಆರ್ಡ್ರ್ ಕೊಡೋಲ್ಲ, ಏನಿಲ್ಲ, ಖಾಲಿ ಸೈಟು, ಖಾಲಿ ರೋಡ್ಗಳು. ಯಾರಿಗಾದರೂ ನನಗೆ ದುಡ್ಡು ಹಾಕ್ಬೇಕಾದ್ರೆ 1,000 ದಯವಿಟ್ಟು ವೀಡಿಯೋ ನೋಡಿದ್ರೆ 1,000 ರೂಪಾಯಿ ದಾನ ಮಾಡಿರಿ ಅಂತ ಹೇಳ್ತೀನಿ ಗೈಸ್. ಇವಾಗ ಟೈಮಿಂಗು 12 ಗಂಟೆ ಮೇಲಾಗಿದೆ ಆಲ್ಮೋಸ್ಟು. ಒಂದು 13-14 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನೂ ಬೇಕಾಗಿರೋದು 9-10 ಆರ್ಡ್ರ್ ಬೇಕು. ಅರ್ನಿಂಗ್ಸ್ ಬಂದುಬಿಟ್ಟು 700 ಚಿಲ್ಲರೆ ಆಗಿದೆ ಗೈಸ್. 700 ಇವಾಗ ಒಂದು ಮಲ್ಟಿ ಆರ್ಡ್ರ್ ಕೊಟ್ಟಿದ್ದೆ, ಅದು ಕೊಟ್ಬಿಟ್ಟು ಡ್ರಾಪ್ ಕೊಟ್ಟೆ. 5 ಅವರ್ 25 ನಿಮಿಷ ಐತಿ, 700 ಚಿಲ್ಲರೆ ಆರ್ಡ್ರ್ ಕೊಡ್ತಾ ಇದ್ದಾನೆ. ಆದರೆ ವೇಟ್ ಮಾಡಿಸಿ ಕೊಡ್ತಾವಣೆ. ಆಲ್ಮೋಸ್ಟು ಮಲ್ಟಿ ಆರ್ಡ್ರ್ ಕೊಟ್ಬಿಟ್ಟು ಎಷ್ಟೋ ದಿವಸ ಆಗಿತ್ತು, ಇವತ್ತು ಕೊಟ್ಟವನೆ. ಉಡುಪಿ ಆದಿತ್ಯ ಮತ್ತು ಅದು ತಡವೆ ಕಾಫಿದು ಅದೆರಡಿಗೂ ಡ್ರಾಪ್ ಜಕ್ಕೂರು ಪೆಟೇಷನಲ್ಲಿ ಕೊಟ್ಟೆ. ಇವಾಗ ಮತ್ತೆ ಮೆಗನ ಫುಡ್ಸ್ ಕಡೆ ಹೋಗ್ತಾ ಇದ್ದೀನಿ. ನೋಡೋಣ ಅಲ್ಲಿ ಎಷ್ಟು ಜನ ಹುಡುಗರು ಕೂತ್ಕೊಂಡವ್ರು ಗೊತ್ತಿಲ್ಲ. ಆಲ್ಮೋಸ್ಟ್ ಅಲ್ಲೇ ಕೂತ್ಕೊಂಡಿದ್ರು, ಇದ್ರ ಹತ್ರ ದಾವಣಗೆರೆ ಬೆಣ್ಣೆ ದಿವಸ ಬಸ್ ಸ್ಟಾಪ್ ಹತ್ರ ಹುಡುಗರು ಎಲ್ಲ ಸಕ್ಕರೆನಗರ ಹುಡುಗರು. ಗಾಯ್ದು ಮೆಗನ ಫುಡ್ಸ್ ಹತ್ರ ಇಷ್ಟೊಂದು ಜನ ಹುಡುಗರು ನಿಂತ್ಕೊಂಡವ್ರೆ. ಅಯ್ಯೋ ಕೊಟ್ಟ ನನಗೆ ಆರ್ಡ್ರು. ಇದ್ಯಾವುದು ಚಲೋ ಬಿಟ್ರೆ ಯಲಂಕ ಮುಂದೆ ಎಲ್ಲ ಕೊಟ್ಟವನೆ. ಚೋಲೆ ಬಿಟ್ಟವ್ರೆ ಅಂತೆ. ಎಲ್ಲಿದು ಚಲೋ ಬಿಟ್ಟವ್ರೆ ನೋಡೋಣ ಈಗ. ಇದು ಇದಕ್ಕೆ ಇಲ್ಲಿ ಸಹಕಾರನಗರ 80 ಫೀಟ್ ರೋಡ್ ಆರ್ಡ್ರ್ ಬಂತು. ಇವಾಗ ಹೋಗೋಣ. ಇಲ್ಲಿ ಬಂದುಬಿಟ್ಟು ನಿಂತ್ಕೊಂಡ ತಕ್ಷಣ ಆರ್ಡ್ರ್ ಕೊಟ್ಟ ನೋಡಿ ಗೈಸ್. ಇಲ್ಲಿದ್ದವ್ರಿಗೆ ಆರ್ಡ್ರ್ ಕೊಡ್ತಾಯಿಲ್ಲ, ಯಾವ ಥರ ಆರ್ಡ್ರ್ ಕೊಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಲ್ಲ ಇವತ್ತಂತ್ರೂ. ಡ್ರಾಪ್ ಇವಾಗ ಯಲಂಕ ನ್ಯೂ ಟೌನ್ ಮುಂದೆ ದಾಟ್ಕೊಂಡು ಹೋಗಬೇಕು ಗೈಸ್. ಯಲಂಕ ನ್ಯೂ ಟೌನಲ್ಲಿ ಬೂಸ್ಟ್ ಆನ್ ಮಾಡಿಬಿಟ್ಟವನೆ. ರಿಟರ್ನ್ ಟು ಮೈ ಝೋನ್, ಐ ಆಮ್ ಫೈನ್ ವಿತ್. ಬೇಡ, ನಮ್ಮ ಝೋನಿಗೆ ನಾನು ಹೋಗ್ತೀನಿ ಆರಾಮಾಗಿ, ಪರವಾಗಿಲ್ಲ. ಈ ಯಲಂಕ ನ್ಯೂ ಟೌನಲ್ಲಿ ಲೊಕೇಶನ್ ಗೊತ್ತಾಗಲ್ಲ, ಒಂದೊಂದು ಹಳ್ಳಿ ಕಡೆ ಬೇರೆ ಇದ್ದೀನಿ ಇವಾಗ. ತುಂಬ ದೊಡ್ಡ ಝೋನ್ ಅಲ್ವಾ ಯಲಂಕದು, ಎಲ್ಲ ಕಡೆ ಓಡಾಡಿಸ್ಬಿಡ್ತಾನೆ. ರಾಜನಕುಂಟೆ ಅಲ್ಲಿ ಇಲ್ಲಿ ಅಂದ್ಕೊಂಡು ಯಾನು ಓಡಾಡ್ತಾನೆ. ಸುಮ್ಮನೆ ನಮ್ಮ ಝೋನಿಗೆ ಹೋಗಿಬಿಡ್ತೀನಿ. ಮತ್ತು ಇಲ್ಲಿಂದ ಸಹಕಾರನಗರಕ್ಕೆ ರಿಟರ್ನ್ ಬೇರೆ 26 ರೂಪಾಯಿ ಐತೆ ಗೈಸು. ಟೈಮಿಂಗ್ಸ್ ನೋಡಿದ್ರೆ ಓಹೋ ಆಕಳು ಸಾವಕಾಸು. ಟೈಮಿಂಗ್ಸ್ ಇವಾಗ 12:40 ಗಂಟೆ ಆಗಿದೆ. ಮೇಡಮ್ ನಿಮ್ಮದೇ 1644 ಎಷ್ಟೊತ್ತು ಮೇಡಮ್ ಬರೋಕ್ಕೆ? 1644 ಎಷ್ಟೊತ್ತು ಬೇಕು ಬರೋಕ್ಕೆ? ಕಿತ್ನಾ ಮಿನಿಟ್ लगेगा आपको आने के लिए? ಹಾಂ, ಎಷ್ಟೊತ್ತು ಬೇಕಮ್ಮ? ಏನು ರೆಸ್ಪಾನ್ಸ್ ಮೇಡಮ್? समझ में आता है कन्नड़ा हिंदी? फूड रेडी दिया तो लेकर आ जाओ जल्दी. हाँ अभी किधर? कितना मिनट हो गया रेडी देकर? मैं उधर नंबर कौन सा नंबर दिया देखो, वो तो नंबर ऑन कीजिए. ಎಲ್ಲಿಂದ ಬಂದುಬಿಡ್ತಾವೆ ಇವೆಲ್ಲ ಗೈಸ್. ಮಾಲಾಪೇಶದಲ್ಲಿ ಬರ್ತಾ ರೆಸ್ಟೋರೆಂಟ್ ಅವರು ಸ್ಟಾಫ್ ಮಾತ್ರ ಹುಚ್ಚಿರ್ತಾರೆ ಕೆಲಸ ಮಾಡ್ತಾಯಿದ್ದಾರೆ. ಫುಡ್ ರೆಡಿ ಕೊಡ್ತಾರೆ, ತಂದು ಕೊಡೋಕ್ಕೆ ಅರ್ಧ ಗಂಟೆ. ರೆಡಿ ಕೊಟ್ಬಿಟ್ಟು ಎದಕ್ಕೆ ಇದು ಮಾಡ್ತಾರೆ? ಫುಡ್ಡೇ ರೆಡಿ ಕೊಟ್ಬಿಟ್ಟು ನಮಗೆ ವೇಟಿಂಗ್ ಚಾರ್ಜಸ್ ಬರುತ್ತೆ. ಅವ್ರ ರೇಟಿಂಗೋಸ್ಕರ ನಮ್ಮದು ಹೊಟ್ಟೆ ಮೇಲೆ ಹೊಡಿತಾವ್ರಿ ಇವ್ರು ರೆಸ್ಟೋರೆಂಟ್ ಅವರು. ಫಸ್ಟ್ ಮಾಲಾಪೇಶದಲ್ಲಿ ಇರೋದು ಫಸ್ಟ್ ಈ ಥರ ಸ್ಟ್ರೈಕ್ ಮಾಡಿರಿ. ಅವ್ನು ಅಮೌಂಟ್ ಸುಗಿದವನು ಇದನ್ನು ಮಾಡಿಬಿಟ್ಟು ಇದನ್ನು ಮಾಡ್ತಾನೆ. ಡೆಲಿವರಿ ಬಾಯ್ಸ್ಗೆ ಏನೇನು ಪ್ರಾಬ್ಲಮ್ ಆಗ್ತೈತೆ ಮಾಲ್ಗಳಲ್ಲಿ, ತೊಂದರೆಗಳು ಇಷ್ಟ ಇದ್ದಾವೆ. ಇದು ಯಾರೂ ರೆಸ್ಪಾನ್ಸ್ ತೊಗೊಳ್ಳಲ್ಲ. ಬರೀ ಏನು ಅಮೌಂಟ್ ಕಮ್ಮಿ ಕೊಡ್ತಾ ಇದ್ದಾನೆ, ಅದನ್ನು ಕೊಡ್ತಾ ಇದ್ದಾನೆ, ನಮಗೂ ಗೊತ್ತು ಅಮೌಂಟು, ಅದನ್ನು ಮಾತಾಡೋಣ. ಈ ಥರನೂ ಸ್ವಲ್ಪ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಇದ್ರೆ ಇದನ್ನೂ ಒಂದು ತೊಗೊಳ್ಳಿ. ಈ ಥರ ಮಾಲ್ಗಳಲ್ಲಿ ಹೋದಾಗ ರೆಸ್ಟೋರೆಂಟ್ ರೆಸ್ಪಾನ್ಸ್ ಇಲ್ಲ, ಏನಿಲ್ಲ. ಇವಾಗ ನೋಡಿ ಎಲ್ಲ ಮಾಲ್ಗಳೆಲ್ಲ ಅಲಾವ್ ಇದೆ, ನಾವು ಡೈರೆಕ್ಟಾಗಿ ಹೋಗಿಬಿಟ್ಟು ಪಿಕಪ್ ಮಾಡ್ತೀವಿ. ಯಾವ ಮಾಲ್ಗಳಲ್ಲಿ ಇರೋದು ಇದರಲ್ಲೂ ಈ ಮಾಲಾಪೇಶದಲ್ಲಿ ಇದೆ. ದರಿದ್ರದ ಮಾಲಾಪೇಶ ಅಂದರೆ ನಮ್ಮ ಝೋನಲ್ಲಿ ಇರೋದು ಒಂದು ಮಾಲು. ದರಿದ್ರ ಅಂದರೆ ದರಿದ್ರ. ಎಸ್ ಟಿ ಮಾಲ್ ಆಗಲಿ, ಮತ್ತು ಊರಣ ಮಾಲು, ಮಂತ್ರಿ ಸ್ಕ್ವೇರ್ ಮಾಲು, ನಾವೇ ಡೈರೆಕ್ಟ್ ಒಳಗಡೆ ಹೋಗ್ತೀವಿ. ಮಳೆಗಾಲ ಟೈಮಲ್ಲಿದ್ರೂ ಒಳಗಡೆ ಬಿಡ್ತಾರೆ ಅಲ್ಲಿ. ಇವ್ರದ್ದೊಂದು ಮಾಲಾಪೇಶ ಅದು. ಅವ್ರು ತಂದು ಕೊಡೋರ್ಗೂ ವೇಟ್ ಮಾಡಬೇಕು. ಅವ್ರು ರೆಸ್ಟೋರೆಂಟ್ ಕಿತ್ತೋಗಿರೋ ರೆಸ್ಟೋರೆಂಟ್ಗಳಿದ್ದಾವೆ, ಅವ್ರ ಹೆಸರುಗಳು ತುಂಬ ಜನಕ್ಕೆ ಗೊತ್ತು. ಎಲ್ಲ ರೆಸ್ಟೋರೆಂಟ್ ಇದ್ದೇ ಇರ್ತವೆ. ಏನು ಮಾಲ್ಗಳಲ್ಲಿ ಯಾವ್ದಿದಲ್ಲ ಅವೇ ಇರೋದು, ಬೇರೆ ಯಾವುದಿಲ್ಲ. ಆದರೆ ವೇಸ್ಟ್ ಅಂದರೆ ವೇಸ್ಟ್ ಮಾಲ್ ಆಫ್ ವೇಸ್ಟ್ ನನ್ನ ಪ್ರಕಾರ. ನಿಮಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಬಾಕ್ಸ್ ನಂಗೆ ಕಮೆಂಟ್ ಮಾಡಿರಿ. ಅವ್ರಿಗೆ ಮಾತಾಡ್ತಾ ಇದ್ದೀನಿ ಮೇಡಮ್ರಿಗೆ, ರೆಸ್ಪಾನ್ಸು ಕೊಡಲ್ಲ ಅವರು. ಅದ್ರಲ್ಲಿ ಬೇರೆ ಅವ್ರು ನಾರ್ತಿನ ಸೈಡು ಗೊತ್ತಲ್ಲ, ಹುಚ್ಚು ನನ್ನ ಮಕ್ಕಳು. ಏನು ಮಾಡ್ತೀರಾ? ಸಿಗ್ತೀನಿ ಮತ್ತೆ. ಈ ದೊಡ್ಡ IT ಎಂಪ್ಲಾಯಿ ದೊಡ್ಡ IT ಕಂಪ್ನಿಗಳಲ್ಲಿ ಅಡ್ವಾನ್ಸ್ 2-3 ಕಿಲೋಮೀಟ್ರ್ ಇದ್ದಾಗ ನಂಗೆ ಕಾಲ್ ಮಾಡಿದ್ರು ಕಸ್ಟಮರ್ ಏನೂ ಬಂದಿಲ್ಲ ನೋಡಿ ಗೈಸ್. ಆಲ್ಮೋಸ್ಟ್ ನಾನು ಕೋಗಿಲ ಕ್ರಾಸ್ ಹತ್ರ ಇದೆ, ಅಲ್ಲಿಂದ ಕೋಗಿಲ ಕ್ರಾಸಿಂದ ಆಲ್ಮೋಸ್ಟ್ 2.5 ಕಿಲೋಮೀಟ್ರ್ ಐತೆ. ಆವಾಗಲೇ ಕಾಲ್ ಮಾಡಿದ್ದೀನಿ ಕಸ್ಟಮರ್ ಗೇಟ್ ಹತ್ರ ಬನ್ನಿ ಅಂತ. ನನಗೆ ಗೊತ್ತಾಯ್ತು ಇದು IT ಎಂಪ್ಲಾಯ್, ಇದ್ರದ್ದು IT ಕಂಪ್ನಿ ಇದೆ ಅಂತ. ನೋಡಿದ್ರೆ ಇನ್ನೂ ಬರ್ತಾಯಿಲ್ಲ ಕಸ್ಟಮರ್ಸ್. ಇಲ್ಲಿ ಬರೋ ಒಂದು ಗಿಡ ಇಲ್ಲ, ಮರ ಇಲ್ಲ, ಅಲ್ಲಿರೋದು. ಅಲ್ಲಿ ಒಳಗಡೆ ಬಿಡೋಲ್ಲ. ಏನು ಮಾಡೋದು?
ಇಂಥವ್ರು ಒಬ್ಬೊಬ್ಬರು ಹೆಂಗೆ ತಲೆ ಕೆಟ್ಟೋಗ್ಬಿಡುತ್ತೆ ಅಂದರೆ ಸಿಕ್ಕಾಬಿಟ್ಟೆ ತಲೆ ಕೆಟ್ಟೋಗ್ಬಿಡುತ್ತೆ. ನೋಡೋಣ ಎಷ್ಟೊತ್ತಾಗುತ್ತೆ. ಗೈಸ್ ಟೈಮಿಂಗ್ಸ್ ಬಂದುಬಿಟ್ಟು 2 ಗಂಟೆ ಆಗಿ ಹೋಗೈತೆ. ಇವಾಗ ಮಲ್ಟಿ ಆರ್ಡರ್ ಕೊಟ್ಟವನೆ ಆಲ್ಮೋಸ್ಟು. ಒಂದು ಅಂಬೂರ್ 5 ಸ್ಟಾರ್ ಬಿರಿಯಾನಿದು, ಮತ್ತೊಂದು ಟಕ್ಕೋ ಬೆಲ್ದು. ಅಣ್ಣ 3313 ಎಲ್ಲಿ ಅಲ್ಲಿದೆಯಾ? ರೆಡಿ ಇದೆಯಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಇರಿ ಪ್ಯಾಕ್ ಮಾಡ್ತಾರೆ ಇನ್ನು. ಗಾಯ್ಸ್ ನೋಡಿ, ಮಧ್ಯಾಹ್ನ ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿದ್ದೆ. ಇಲ್ಲಿ ನೋಡಿ, ಇಲ್ಲಿನ ಬ್ಲ್ಯಾಕ್ ಹಾಸ್ಗೆ ರಿಟರ್ನ್ ಅಮೌಂಟ್ 97 ರೂಪಾಯಿ. ಎಲ್ಲಪ್ಪ ಅಂದರೆ ರಾಜಾಜಿನಗರ್, ವಿಜಯನಗರ್, ಯಪ್ಪ ಇದ್ರ ಹತ್ರ. ಏನು ಗೈಸ್ ಇದು? ಇರಿ ಒಂದು ನಿಮಿಷ ಕನ್ಫರ್ಮ್ ಮಾಡ್ಕೊತೀನಿ ಫಸ್ಟು. ಇಲ್ಲಿ ನೋಡಿ ಗೈಸ್, ಒಂದು ಬೇಕಾದ್ರೆ ರಿಜೆಕ್ಟ್ ಆರ್ಡ್ರ್ ಹೊಡೆದಿದ್ದೀನಿ. ಮಧ್ಯಾಹ್ನ 4:15 ಗಂಟೆ ಮೇಲೆ ಲಾಂಗ್ ಆರ್ಡ್ರ್ ಕೊಟ್ಟಿದ್ದ, ಅದು ಆರ್ಡ್ರ್ ರಿಜೆಕ್ಟ್ ಮಾಡಿಬಿಟ್ಟಿದ್ದೀನಿ. ಮೇಘನಾ ಫುಡ್ಸಿಂದ ಲಾಂಗ್ ಕೊಟ್ಟಿದ್ದೆ. ಎಷ್ಟಪ್ಪ ಅಂದರೆ ಎಲ್ಲೈತೆ 1.5 ಟ್ರಿಪ್ಸಿಂಗ್ ಏನೋ 9 ಕಿಲೋಮೀಟ್ರ್ ಕೊಟ್ಟಿದ್ದ. ಇವಾಗ ನೋಡಿದ್ರೆ ನಮ್ಮ ಟಾರ್ಗೆಟ್ ಆದಂಗೆ ಕತೆನೇ ಬಿಡಿ. ವಿಜಯನಗರಿಂದ ಇದು ಯಾವುದು PS ವಿಶ್ವವಿದ್ಯಾಲಯ ಅಂತ ಗೈಸ್. PS ವಿಶ್ವವಿದ್ಯಾಲಯ ಬನಶಂಕರಿ ಹತ್ತತ್ರ. ಏನು ಗೈಸ್ ಇವನು ಈ ಥರ ಲಾಂಗ್ ಕೊಟ್ಬಿಟ್ಟಲ್ಲ ಗೈಸ್. ಮಧ್ಯಾಹ್ನ ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿದ್ದಕ್ಕೆ, ಅದು ಫುಡ್ ರೆಡಿ ಆಲ್ಮೋಸ್ಟ್ 2.5 ಆರ್ಡ್ರ್ ಕೌಂಟಿಂಗ್ ಐತಂತೆ. ಹೋಗ್ಬಿಟ್ಟು ಒಂದೇ ರೋಡ್ ಹಿಡ್ಕೊಂಡು ಅಣ್ಣ ಸ್ಲೋ ಬಾ, ಇನ್ನೂ ಭಾಳ ಬೇಕು ಎಲ್ಲರೂ. ಇಲ್ಲಿ ನೋಡಿ ಗೈಸ್ 3.4 ಕಿಲೋಮೀಟ್ರು ಪಿಕಪ್ಪಿಗೆ ಹೋಗ್ಬೇಕು. ಫುಡ್ಡು ರೆಡಿ. ಅದು ಇಲ್ಲಿನ ಬೈಕೋಸಿಂದ ಬನಶಂಕರಿ ಐತೆ, ಕೋರಮಂಗ್ಲ ಐತೆ, ಹತ್ತಿರ ಕೆಂಗೇರಿ ಐತೆ. ಯಪ್ಪ ದೇವರೇ, ಇಲ್ಲಿಂದ ಬನಶಂಕರಿ ಹೋಗ್ಬೇಕು. ಈ ಥರ ಲಾಂಗ್ ಆರ್ಡ್ರ್ ಕೊಟ್ಟೆ, ಅದು ಇಂಥ ಪೀಕ್ ಟೈಮಲ್ಲಿ, ಸಂಜೆ ಟೈಮಲ್ಲಿ. ಇವತ್ತು ಫಸ್ಟ್ ಟಾರ್ಗೆಟ್ ಮುಗಿದೈತೆ, ಸೆಕೆಂಡ್ ಟಾರ್ಗೆಟ್ ಬೇಕು. ಜಾಲಿಯಾಗಿ ಬರೋದೇ 9 ಗಂಟೆಗೆ ಬರ್ತೀನಿ ಗೈಸ್ ಅಲ್ಲಿಂದ. ನನಗೆ ಗೊತ್ತು ಇವಾಗ ಟೈಮಿಂಗ್ಸ್ ಎಷ್ಟಾಗೈತೆ ಅಂದರೆ 7 ಗಂಟೆ ಆಗೈತೆ ಆಲ್ಮೋಸ್ಟು. 2.5 ಕೌಂಟಿಂಗ್ ಅಂದರೆ 15 ಕಿಲೋಮೀಟ್ರ್ ಮೇಲೆ ಆಗುತ್ತಲ್ಲ. 2 ಅವರ್ ಕೌಂಟಿಂಗ್ ಕೊಟ್ಟವನೆ. ನೋಡೋಣ, ಸ್ಲೋ ಆಗಿ ಹೋಗ್ಬಿಟ್ಟು ಸ್ಲೋ ಆಗಿ ಬರ್ತೀನಿ ಗೈಸ್. ಸಿಗ್ತೀನಿ ಅಲ್ಲಿ ಹೋದ್ಮೇಲೆ ಪಿಕಪ್ ಹತ್ರ. ಗೈಸ್ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಇರಿ ಕಿಲೋಮೀಟ್ರ್ ಎಷ್ಟು ಅಂತ ತೋರಿಸ್ತೀನಿ, ಒಂದು ನಿಮಿಷ. ತಲೆನೇ ಕಟ್ಟೋಗ್ಬಿಡುತ್ತೆ. 18 ಕಿಲೋಮೀಟ್ರ್ ಪಿಕಪ್ ಡ್ರಾಪ್ ತೋರಿಸೋಣ. ಇಲ್ಲಿ ನೋಡಿದ್ರೆ ಅಣ್ಣ ಬಂಡು. ಇರಿ ತೋರಿಸ್ತೀನಿ ನೋಡಿ, 18 ಕಿಲೋಮೀಟ್ರು ಡ್ರಾಪಿಗೆ 18 ಕಿಲೋಮೀಟ್ರ್ ಗೈಸ್. ಹಿಂಗೇನು ಮಾಡೋದು ಅಂತ ತಿಳಿತಾ ಇಲ್ಲ ಗೈಸ್. ಒಳಗಡೆಯಿಂದ ವಿಜಯನಗರ ರೋಡ್ ಕಡೆಯಿಂದ ಹೋದರೆ ಇರಿ ನೋಡೋಣ 15 ಕಿಲೋಮೀಟ್ರು. ಮೇನ್ ರೋಡ್ ಹಿಡ್ಕೊಂಡಿದ್ರೆ 18, 41 ನಿಮಿಷಕ್ಕೆ ತೋರಿಸೈತೆ. 18 ಕಿಲೋಮೀಟ್ರಿಂದ ಹೋಗ್ತೀನಿ. ಯಾಕೆ ಹೇಳಿ, ಮೇನ್ ರೋಡ್ ಅಲ್ವಾ, ಒಂದೇ ರೋಡು ಸ್ವಯಂ ಅಂತ ಹಿಡಿತಾ ಇರೋದು. ಇದು ಒಳಗಡೆ ರೋಡು ಸಿಗ್ನಲ್ಲು ಎಲ್ಲ ಇರ್ತವೆ. ಆ 3 ಕಿಲೋಮೀಟ್ರನ್ನ ಅಲ್ಲೇ ಕವರ್ ಮಾಡ್ಕೋಬೋದು, ಬೇಗ ಹೋಗ್ಬೋದು. ಟೈಮಿಂಗ್ಸ್ ಇವಾಗ 7:22 ಗಂಟೆ ಆಗಿದೆ. ಇದು ಯಾವುದು ಅಪಾರ್ಟ್ಮೆಂಟ್ ಅನಿಸುತ್ತೆ ಇದು ಅಲ್ಲಿರೋದು. ವಸುಂಧರ ಯಾವುದೋ ಒಂದು ಅಪಾರ್ಟ್ಮೆಂಟ್ ಐತೆ, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಗೈಸ್. ಇವಾಗ ಟೈಮು 8 ಗಂಟೆ 5 ನಿಮಿಷ ಆಗೈತೆ. ಇವಾಗ ಡ್ರಾಪ್ ಕೊಟ್ಟಿದ್ದೀನಿ ಆಲ್ಮೋಸ್ಟು. ರಿಟರ್ನ್ ಅಮೌಂಟ್ ಎಷ್ಟಪ್ಪ ಇದೆ ಅಂದರೆ ನೋಡಿ, ಇನ್ನೂ 97 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ. ಅಮೌಂಟಿಗೆ ದುಡ್ಡು ಎಷ್ಟು ಕೊಟ್ಟಿದ್ದಪ್ಪ ಅಂದರೆ ಅದನ್ನು ನೋಡಿಲ್ಲ ನಾನು ಎಷ್ಟು ರೂಪಾಯಿ ಕೊಟ್ಟಿದ್ದೆ ಅಂತ. 149 ರೂಪಾಯಿ ಕೊಟ್ಟೋಣ ಗೈಸ್. ಟೋಟಲ್ 19 ಪಿಕಪ್ಪು ಡ್ರಾಪ್ ಸೇರಿಸ್ಬಿಟ್ಟು ಇವಾಗ 97 ರೂಪಾಯಿಗೆ ಇನ್ನೂ 2-3 ನಿಮಿಷ ವೇಟ್ ಮಾಡಬೇಕು. ಆದರೆ ಇವಾಗ ಏರಿಯಾಕ್ಕೆ ಹೆಂಗೆ ಹೋಗೋದಂತ ನನಗೆ ಗೊತ್ತಿಲ್ಲ. ಲೊಕೇಶನ್ ಹಾಕ್ಕೊಂಡು ಯಾವುದಾದ್ರು ಒಂದು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಯಶವಂತಪುರ ಹಾಕ್ತೀನಿ. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 11 ಕಿಲೋಮೀಟ್ರ್ ಒಳಗಡೆಯಿಂದ ಹೋದರೆ. ಒಳಗಡೆಯಿಂದ ಯಾವನು ಹೋಗ್ತಾನೆ, ಸ್ವಲ್ಪ ಟ್ರಾಫಿಕ್ ಐತೆ. ಹಿಂಗೆ ಯೂಟರ್ನ್ ಮಾಡಿಕೊಂಡು ಮುಂದೆ ಹೋಗ್ಬಿಟ್ಟು ಇಲ್ಲೊಂಚೂರು ಟ್ರಾಫಿಕ್ ಐತೆ, ಬೇಗ ಇದರಿಂದ ಹೋಗ್ಬಿಡ್ತೀನಿ. ಗುರುಗೊಂಡಪಾಳೆ ರೋಡ್ ಹಿಡ್ಕೊಂಡು ಯೂಟರ್ನ್ ಮಾಡ್ಕೊಂಡು ಬಂದುಬಿಡೋಣ. ಫಸ್ಟು ಚೂರಲ್ಲಿ ಟ್ರಾಫಿಕ್ ಐತೆ, ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸರಿ ಆಗ್ತವೆ ಈ ಥರ. ಆದರೆ ಮಧ್ಯಾಹ್ನ ಒಂದು 3:45 ಗಂಟೆ ಮೇಲೆ ಒಂದು ಆರ್ಡ್ರ್ ಕೊಟ್ಬಿಟ್ಟ. ಇಲ್ಲೇ ಐತಲ್ಲ, ಸುಮ್ಮನೆ ಅಲ್ಲೇ ಹೋಗಲಿ, ಬೇಗ ಇಲ್ಲಿಂದ ಟರ್ನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಇದು ಯಾವುದು PS ಯೂನಿವರ್ಸಿಟಿ ಕಾಲೇಜ್ ಅಂತೆ. ಇರಪ್ಪ, ಇದೇನಪ್ಪ ಇದು ಬನಶಂಕರಿಯಲ್ಲಿ ಈ ಥರ ಐತೆ. ಅಣ್ಣ ಬಾಂಡ್ಕೊಡ್ರೆ ಇರೋ, ನಾವು ಹೋಗೋರ್ಗೆ ದಾಟ್ತೀನಿ. ಹಂಗಂಗೆ ಬರ್ತಾವ್ರಪ್ಪ, ಚೂರು ದಾಟೋಕ್ಕೆ ಜಾಗನೇ ಬಿಡೋಲ್ಲ. ನೋಡೋಣ ಗೈಸ್, ಮತ್ತೆ ನಿಮಗೆ ಸಿಗ್ತೀನಿ. ಮತ್ತು ಈ ಥರ ದಯವಿಟ್ಟು ಲಾಂಗ್ ಆರ್ಡ್ರ್ ರಿಜೆಕ್ಟ್ ಮಾಡಿಬಿಡಿ. ಎಲ್ಲರೂ ಪದೇ ಲಾಂಗೇ ಕೊಡ್ತಾವನೆ ಬಡ್ಡಿ ಮಗ. ಓದು ಹೊಟ್ಟೆ ಉರಿತೈತೆ ನನಗಂತೂ. ಇವಾಗ ಮಧ್ಯಾಹ್ನ ಭಾರತೀಯ ಸಿಟಿಗೆ ಬಿದ್ದಿತ್ತು, ಮನೆಗೆ ಹೋಗೋ ಟೈಮಲ್ಲಿ ಮನೆ ಹತ್ರ ಐತಂತ ರಿಜೆಕ್ಟ್ ಮಾಡಿಬಿಟ್ಟಿದೆ ಒಂದು ಆರ್ಡ್ರು. ಅದಾದಮೇಲೆ ಇಲ್ಲೇ ಟೈಮಿಂಗ್ಸ್ ಇವಾಗ 17-18 ಕಿಲೋಮೀಟ್ರ್ ಹೋಗಬೇಕು. ಏನು ಮಾಡ್ತೀರಾ? ಯಾವ್ಯಾವ ರೋಡ್ ಯಾವ್ಯಾವ ಕಡೆ ಹೋಗುತ್ತೆ ನಮ್ಗೆ ತಾಯಿನೂ ಗೊತ್ತಾಗ್ತಿಲ್ವಲ್ಲ. ಯಾಕೆ ಈ ಥರ ಎಲ್ಲರೂ ಟರ್ನ್ ಮಾಡ್ಕೊಂಡು ಬರ್ತಾವ್ರೆ, ಯಾಕಂತ ಗೊತ್ತಿಲ್ವಲ್ಲ. ಟ್ರಾಫಿಕ್ಕು, ಅದಕ್ಕೆ ಸರ್ವಿಸ್ ರೋಡ್ ಹಿಡ್ಕೊಂಡು ಹೋಗೋಣ. ಕೆಳಗಡೆದು ಹೊಸ ರೋಡು, ಟ್ರಾಫಿಕ್ ಈ ಥರ ಅಣ್ಣ. ನೋಡಿ ಹೊಸ ಬ್ರಿಡ್ಜ್ ಓಪನ್ ಮಾಡಿಬಿಟ್ಟವ್ರು ಎಲ್ಲರೂ. ಇಷ್ಟೊತ್ತು ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗ್ತಿತ್ತು ಈ ರೋಡೆಲ್ಲ ಬ್ರಿಡ್ಜ್ ಕಟ್ಟೋಕ್ಕಿಂತ ಮುಂಚೆ.
ಆದ್ರೆ ಇವಾಗ್ಲೂ ಟ್ರಾಫಿಕ್ ಕ್ಲಿಯರ್ ಆಗ್ತಾಯಿಲ್ಲ ನೋಡಿ. ನಾನು ಆಲ್ಮೋಸ್ಟ್ ಈ ಕಡೆ ಅಂದರೆ ಅದು ಇದು ಕೆಲಸದಾಗ ಬಂದಿರ್ತೀನಿ ಬನಶಂಕರಿ ಅಲ್ಲಿ. ಆದರೆ ಸಿಕ್ಕಾಪಟ್ಟೆ ಜಾಮ್ ಆಗಿಬಿಟ್ಟೈತೆ ಬ್ರಿಡ್ಜ್ ಮೇಲೆ. ಕೆಳಗಡೆ ಜಾಮ್ ಆಗಿಬಿಟ್ಟೈತೆ ಗೈಸ್. ನೋಡಿ 13 ಕಿಲೋಮೀಟ್ರಿಗೆ 32 ನಿಮಿಷ ತೋರಿಸ್ತಾನೆ. ಎಷ್ಟು ಗಂಟೆಗೆ ಹೋಗ್ತಾನೆ ಗೊತ್ತಿಲ್ಲ. ಮೈಸೂರು ಸೈಡ್ ಫ್ಯಾಕ್ಟ್ರಿ ಹತ್ರ ಆರ್ಡ್ರು ಏನಾಯಿತು ಇರಿ ಅಂಶ ಏನೋ ಆಯಿತು ಒಂದು ಕೊಯ್ ರಿಟರ್ನ್ ಅಮೌಂಟ್ ಬಂತು ಗೈಸ್. ರಿಟರ್ನ್ 97 ರೂಪಾಯಿ ಬಂತು. ಟೋಟಲ್ ಅರ್ನಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ ಇದುವರೆಗೂ 1425. ಇನ್ನೂ ಎಷ್ಟು ಟಾರ್ಗೆಟ್ ಬೇಕಾಗಿದೆ ಅಂದರೆ 25 ಆಗಿದೆ. ಇನ್ನೂ 10 ಆರ್ಡ್ರ್ ಬೇಕು. ನಮ್ಮ ತಾಯನಿಗೆ 10 ಆರ್ಡ್ರ್ ಅಂತ ಏನಾಗಲ್ಲ ಹೊಡೆಯೋದು. ನೋಡು ನಿಂತ್ಕೋತಾನೆ ಬರ್ತಾನೆ ಅನ್ನ ಬಂಡು ಹೋಗೋದು ಇಲ್ಲ ಆ ಕಡೆ. ಇರೀಗ ಸಿಗ್ತೀನಿ ನಾನು ಇಲ್ಲಿಂದ ಓದ್ಬಿಟ್ಟು. ಗೈಸ್ ಇಂಥ ಟ್ರಾಫಿಕ್ ಆಗಿದೆ ಅಂದರೆ ಯಾವ ಥರ ಟ್ರಾಫಿಕ್ ಆಗಿದೆ ಅಂದರೆ ಗಾಡಿಗಳು ಮೂವಿಂಗೇ ಇಲ್ಲ. ಯಾರಿಗೆ ಗೊತ್ತು. ಆಲ್ಮೋಸ್ಟ್ ನಾನು ಇರೋದು ಇಲ್ಲಿ, ನಮ್ಮ ಝೋನ್ ಇರೋದು ಅಲ್ಲಿ ಗೈಸ್. ಯಾಕಾದರೂ ಆರ್ಡ್ರ್ ಕೊಟ್ಟವನೇ ಅನಿಸ್ತೈತೆ. ಇದು ಕೆಳಗಡೆ ಬ್ರಿಡ್ಜ್ ಕೆಳಗಡೆ ಹೋಗೋವ್ರಿಗೆ ಸಿಗ್ನಲ್ ಐತೆ. ಅದಕ್ಕೆ ಎಲ್ಲರೂ ಮೇನ್ ರೋಡಲ್ಲಿ ಸಿಗ್ನಲಲ್ಲಿ ಸ್ಟಾಪು. ಏನು ಕಂಟ್ರೋಲ್ ಮಾಡ್ತಾರಪ್ಪ ನಮ್ಮ ಗೌರ್ಮೆಂಟ್ನವರು. ನೋಡಿ ರೋಡ್ ಖಾಲಿ ಆಯ್ತು ನೋಡಿ. ಇವಾಗ ಒಂದೇ ರೋಡ್ ನೋಡಿ. ಈ ಕಡೆ ಫುಲ್ಲು ಸಿಗ್ನಲ್ ಇದೆಲ್ಲ ಕೆಳಗಡೆದು ಒಂದೇ ಒಂದು ಸಿಗ್ನಲ್ಲು. ಅದು ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗೋರಿಗೆ ಎಷ್ಟು ಜಾಮ್ ಆಗಿಬಿಟ್ಟೈತೆ ನೋಡಿ. ಅಬ್ಬಾ ಒಂದೇ ಒಂದು ಸಿಗ್ನಲ್ಗೆ ಇಷ್ಟೊಂದು ಜಾಮ್ ರೋಡು. ಏನು ಮಾಡ್ತೀರಾ ಗೈಸ್. ಅದರಲ್ಲಿ ಬೇರೆ ಎಲ್ಲ ಇವಾಗ ಬಸ್ಗಳು ಹೋಗ್ತಾ ಇರ್ತಾವಲ್ಲ. ಆ ಥರ ಒಂದು ಬ್ರಿಡ್ಜ್ ಕಟ್ಬಿಡ್ಲಿ ದೊಡ್ಡದು, ಆರಾಮಾಗಿ ಬೇಗ ಹೋಗ್ಬಿಡ್ತಾರೆ. ಇರೀಗ ಇದು ಇವಾಗ ನಾಗರಬಾವಿ ಬಂತು. ಇಲ್ಲಿಂದ ನಾಗರಬಾವಿ ಒಂದು 2-3 ಕಿಲೋಮೀಟರ್ ಐತೆ. ಬೇಗ ಬಿಟ್ಟು ಹೋಗ್ಬಿಡೋ ನಮ್ಮ ಝೋನ್ಗೆ ಗಾಯ್ಸ್. ಇವಾಗ ಯಶವಂತಪುರ ಬ್ರಿಡ್ಜ್ ಮೇಲ್ಗಡೆ ಬಂದಿದ್ದೀನಿ. ಇವಾಗ ಪಿಕಪ್ ಎಳೆದ್ಬಿಟ್ಟವನೆ ಪ್ಯಾರಿಸ್ ಪೆಣ್ಣಿನಿಂದ. ಈ ಥರ ಮಾಡಿದ್ರೆ ಹೆಂಗೆ ಗಾಯ್ಸ್ ನೋಡಿ ಸ್ನೇಹಿತರೆ. ಡ್ರಾಪ್ ಎಲ್ಲಿ ಅಂದರೆ ಡ್ರಾಪು ಇರಿ ಒಂದು ನಿಮಿಷ. ಡ್ರಾಪು ಏರ್ಪೋರ್ಟ್ಸ್ ಒಳಗಡೆ ಬಿದ್ದುಬಿಟ್ಟೈತೆ ಗೈಸ್. ಏನು ಮಾಡೋದು ಈ ಥರ ಕೊಟ್ಟರೆ. ಇವಾಗ ಇಲ್ಲಿಂದ ಯಶವಂತಪುರಿಂದ ಹೋಗಬೇಕು ಇಂಥ ಟ್ರಾಫಿಕಲ್ಲಿ. ತಗೋ ಯಾವುದು ಎಲ್ಲ ಗಾಡಿನೇ ಆಫ್ ಆಗಿಲ್ಲ ಇದ್ರೂ. ಹೆಲ್ಪ್ ಮಾಡೋಕ್ಕೆ ಬಂದಿದ್ದು ನಂದೇ ತಪ್ಪು ಅನಿಸೈತೆ. ಏನಾಗಿಲ್ಲ ಭಯ್ ಆಯ್ತು. ಆಫ್ ಆಗಿದೆ ಗಾಡಿ ಆದ್ರೆ ಆಫ್ ಮಾಡಬೇಕಲ್ಲ ಭಯ್. ತಗೋ ಇದು ನನಗೂ ಪೆಟ್ಟ ಇತ್ತು. ನಮ್ಮನೆಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದೆ ತಪ್ಪು. ಹಾಂ ನಿನಗೆಲ್ಲ ಇತ್ತಾ? ಹಾಂ ಎಲ್ಲಿ ಅದು ನೋಡು. ಅದು ಸೈಡ್ಗೆ ಹಾಕು ಗಾಡಿನ. ಬನ್ನಿ ಈ ಕಡೆ ಹಾಕ್ಕೊಳ್ಳಿ. ಇಲ್ಲಿ ಇಡ್ತೀನಿ ನೋಡಿ ಬ್ರೋ. ಇಲ್ಲಿ ಇಟ್ಟಿದ್ದೀನಿ. ಗಾಡಿ ಆಕ್ಸಿಡೆಂಟು. ಅವ್ರದ್ದು ಗಾಡಿ ಆಕ್ಸಿಡೆಂಟು ಗಾಯ್ದು. ಇದು ಇವಾಗ ಆಕ್ಸಿಡೆಂಟ್ ಆಯ್ತಲ್ಲ, ಆ ಸಡನ್ ನಾನು ಹೆಲ್ಪ್ ಮಾಡೋಕೆ ಹೋಗ್ಬಿಟ್ಟೆ. ನಾನೇ ಕಾಲು ಕಿತ್ಕೊಂಡಿದ್ದೀನಿ. ಇಲ್ಲಿ ತೋರಿಸ್ತೀನಿ. ಬ್ಲಡ್ ತೋರಿಸ್ಬಾರ್ದು ಯೂಟ್ಯೂಬಲ್ಲಿ. ಈ ಜಾಗದಲ್ಲಿ ಫುಲ್ ಬ್ಲಡ್ಡು. ಈ ಸೈಡು ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಗೈಸ್. ಯಾಕಾದ್ರೆ ಹೆಲ್ಪ್ ಮಾಡೋಕೆ ಹೋದೆ ಅನಿಸ್ತೈತೆ. ಅವರು ಡೆಲಿವರಿ ಬಾಯ್ಸ್ ಅಲ್ಲ. ಅದು ಗಾಡಿ ಆಫೇ ಆಗಲಿಲ್ಲ. ನಾನು ಅದು ಗಾಡಿ ಹೊಡ್ತೈತೆ ಅಂತ ಅಲ್ಲಿಗೆ ಕ್ಯಾಮ್ರಾನೇ ಆಫ್ ಮಾಡಿಬಿಟ್ಟೆ. ತಲೆನೋ ಬೇಡ ಅಂತ ಅಂದ್ಕೊಂಡು. ನಂದೇ ಅರ್ಧ ನೆಡಾಯಿತು, ಕಾಲಿಗೆ ಪೆಟ್ಟಾಯಿತು. ಕ್ಯಾಮ್ರಾನ ಆಫ್ ಮಾಡಿಬಿಟ್ಟೆ. ಅವ್ರದ್ದು ಬೇರೆ ಗಾಡಿ ಡ್ಯಾಮೇಜ್ ಆಯಿತು ಬೇರೆಯವ್ರದ್ದು. ಅದ್ರಲ್ಲಿ ನಾನು ಹೆಲ್ಪ್ ಮಾಡೋಕೆ ಹೋದ್ನಲ್ಲ ಪಾಪ. ಅವ್ರ ಗಾಡಿ ಎಲ್ಲ ಫುಲ್ ಇದನ್ನಾಯ್ತಲ್ಲ. ಇದನ್ನೇನು ಮಾಡ್ತೀರಾ. ಇವಾಗ 8991 ಆರ್ಡ್ರ್ ಬಿದ್ದೈತೆ ನಿರಂತರ ಕಾಫಿದು. 10 ಗಂಟೆ ಆಯಿತು ಗೈಸ್. ಅಣ್ಣ 8991 ಸರಿ ಬರೋಣ. ಹೌದಣ್ಣ. SRJ ಕನ್ನಡಿಗಂತ ಇದೆ ನೋಡಿ. ಕನ್ನಡನ SRJ ಕನ್ನಡಿಗಂತ ಇದೆ ನೋಡಿ. SRJ ಕನ್ನಡಿಗಂತ. ಬೆಳಗ್ಗೆ ಬರೋದ್ರೆ ಇವತ್ತೇ ಸಂಜೆ ಬಿದ್ದಿರೋದು ಫಸ್ಟು. ಯಾವಾಗಲೂ ಬೆಳಗ್ಗೆನೇ ಬರೋದು ನಾನು. ಬೆಳಗ್ಗೆನೇ ಗೊತ್ತು ಹುಡುಗರಿಗೆ ಎಲ್ಲರಿಗೂ. ಸರಿ ಆಯ್ತು ಹೇಳಿ. ಅವ್ರು ಸಂಜೆ ಶಿಫ್ಟ್ ಅಲ್ವಾ, ಅವ್ರಿಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ತುಂಬ ದಿವಸ ಆಯಿತು. ನೈಟಲ್ಲಿ ಬೀಳೋದೆಲ್ಲ ನನಗೆ ಇವತ್ತೇ ಬಿದ್ದಿರೋದು ಆಲ್ಮೋಸ್ಟು. ಅದು ಬ್ಲಡ್ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ ಫಸ್ಟು. ತಲೆ ಕೆಟ್ಟೋಗ್ಬಿಟ್ಟೈತೆ. ಯಾಕಾದ್ರೆ ಹೆಲ್ಪ್ ಮಾಡ್ಕೊಂಡು ಅನಿಸ್ತೈತೆ. ತೊಗಲೇ ಹೋಗ್ಬಿಟ್ಟಿತ್ತು, ಎಬ್ಬಿಟ್ಟದು, ನಡೆಯೋಕ್ಕಾಗ್ತಾಯಿಲ್ಲ. ಏನು ಮಾಡ್ತಾರೆ. ಈ ಥರ ಅನುಭವಿಸ್ಬೇಕು ನೋಡಿ ಅವಾಗವಾಗ. ಯಾಕಾದ್ರೆ ಹೆಲ್ಪ್ ಮಾಡಿ. ನನಗೂ ಆಗಿತ್ತು ಆಕ್ಸಿಡೆಂಟು. ಬೇರೆಯವ್ರ ಆಕ್ಸಿಡೆಂಟ್ ಆದಾಗ ಹೆಲ್ಪ್ ಮಾಡ್ಬೇಕು ಅನಿಸುತ್ತೆ. ಆ ಥರ ಮಾಡೋಕ್ಕೆ ಹೋಗ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ ಗೈಸ್. ನಡೆಯೋಕ್ಕೆ ಆಗ್ತಾಯಿಲ್ಲ ನನ್ನ ಕೈಯಿಂದ. ನಮಸ್ಕಾರ ಮೇಡಮ್, ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದು ನೋಡ್ತೀವಿ. ನೋಡ್ತಾ ಇದ್ದೀವಿ. ಹೋದ ವರ್ಷ ಎಲ್ಲ ಬಿಗ್ ಬಾಸ್ ಎಲ್ಲ ನಾವು. ಈ ವರ್ಷ ನೋಡೋಕ್ಕೆ ಇಂಟ್ರೆಸ್ಟ್ ಬರ್ತಾಯಿಲ್ಲ ಅಷ್ಟೇ. ಹೌದಾ? ತುಂಬ ಖುಷಿ ಆಯ್ತು. ನಾನು ಸಡನ್ ನೋಡಿದ್ನಲ್ಲ, ಅದಕ್ಕೆ ಏನು ಗೊತ್ತಾಯ್ತು ಮೇಡಮ್. ನಾನು ಇಲ್ಲೇ ನೋಡ್ತಾ ಇರ್ತೀನಿ. ಆಲ್ಮೋಸ್ಟ್ ಎಲ್ಲರೂ ಸಿಗ್ತಾರೆ. ನಾನು ಇದೇ ಏರಿಯಾ. ಒಂದು ಸರಿನೂ ಗೊತ್ತಿಲ್ಲ. ನಾನು ಯೂಟ್ಯೂಬರ್ ಅಲ್ವಾ, ವಿಡಿಯೋ ಮಾಡೋದು ಹಂಗೆ. ಹೌದು. SRJ ಕನ್ನಡಿಗಂತ ಇದೆ. ಇದೇ ಡೆಲಿವರಿ ಫೀಲ್ಡ್ದೇ ಮಾಡೋದು. SRJ ಕನ್ನಡಿಗಂತ. ಇದೇ ಡೆಲಿವರಿ ಫೀಲ್ಡ್ದೇ ಮಾಡೋದು ವಿಡಿಯೋದು ಕಂಟೆಂಟು. ಆದರೆ ಡೆಲಿವರಿ ಬಾಯ್ದು ಕಷ್ಟ ಸುಖ ಮಾಡೋದು. ಹಾಂ
ಥ್ಯಾಂಕ್ ಯು ಮೇಡಮ್, ಸೇಮ್ ಟೀಮ್ ಮೇಡಮ್. ಮೇಡಮ್ ಥ್ಯಾಂಕ್ ಯು. ಐಶ್ವರ್ಯ ಮೇಡಮ್ ಬಿಗ್ ಬಾಸ್ ಸಿಕ್ಕಿದ್ರು ಸಡನ್ನಾಗಿ, ನಾನು ಕೆಫೆ ಇದರಿಂದ ಮಾತಾಡ್ಕೊಂಡು ಬರ್ತಾಯಿದ್ದೀನಿ. ಪರವಾಗಿಲ್ಲ, ಬಿಗ್ ಬಾಸ್ ಅವ್ರು ಸಿಕ್ಕಿದ್ರು, ಖುಷಿ ಏನು ಸಕ್ಕತ್ತಾಗಿ ಮಾತಾಡ್ತಾರೆ ನೋಡಿ. ನಮಸ್ಕಾರ ಅಂದ್ಬಿಟ್ಟು ನಮಸ್ಕಾರ ಮಾತಾಡಿಬಿಟ್ಟು ಹ್ಯಾಪಿ ನ್ಯೂ ಇಯರ್. ನಾನು ಫಸ್ಟ್ ಮೇಡಮ್ ಈ ವರ್ಷದ್ದು ಅವರೇ ವಿಶ್ ಮಾಡೋರೆ ಫಸ್ಟದು. ಒಳ್ಳೇದಾಗಲಿ ಮೇಡಮ್, ನಿಮಗೂ ನಮಗೂ ಚೂರು ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಬನ್ನಿ ಸಿಗ್ತೀನಿ ಗೈಸ್ ಮತ್ತೆ ಆಮೇಲೆ. ಗೈಸ್ ಇವಾಗ ಡ್ಯೂಟಿ ಆಫ್ ಮಾಡಿದ್ದೀನಿ ಆಲ್ಮೋಸ್ಟು 10:46 ಗಂಟೆಗಿದೆ. ಚೂರು ಆಕ್ಸಿಡೆಂಟ್ ಆಯಿತು, ಬೇಗನೆ ಬಂದುಬಿಟ್ಟಿದೆ ಮನೆಗೆ. ಎಲ್ಲೇ ಡ್ರಾಪ್ ಇತ್ತು ದೊಡ್ಡ ಮುಗಿಸೋದ್ರ ಹತ್ರ. ಅರ್ನಿಂಗ್ಸ್ ಎಷ್ಟಾಗಿದೆ ಅಂದರೆ ಇರಿ 1506 + 75 ಪ್ಲಸ್ ಮಾಡ್ಕೊತ ಹೋಗ್ತೀನಿ ಇರಿ ಒಂದು ನಿಮಿಷ. 1506 + 75 ಪ್ಲಸ್ಸು ಇನ್ಸುಟ್ ಎಷ್ಟಪ್ಪ ಅಂದರೆ ಸರಿ, ಫಸ್ಟ್ ಟಾರ್ಗೆಟ್ ಹೊಡಿದ್ರದ್ದು 235 ರೂಪಾಯಿ ಇನ್ಸುಟಿ ಬರುತ್ತೆ. ಫಸ್ಟ್ ಟಾರ್ಗೆಟ್ದು 235 ಕರೆಕ್ಟ್ 235 1816 ರೂಪಾಯಿ ಅರ್ನಿಂಗ್ಸ್ ಆಗಿರೋದು ಅಷ್ಟೇ ಗೈಸ್. ಆದರೆ ಲಾಂಗ್ ಆರ್ಡ್ರ್ ಕೊಟ್ಟಿದ್ನಲ್ಲ, ಅದಕ್ಕೆ ಲಾಂಗ್ ಆರ್ಡ್ರ್ ಕೊಟ್ಟಾಗ ಟಾರ್ಗೆಟ್ ಬೇಗ ಮುಗಿಯಲ್ಲ. 12 ಅವರ್ 48 ನಿಮಿಷ ಡ್ಯೂಟಿ ಮಾಡಿದ್ದೀನಿ ಗೈಸ್ ಇವತ್ತಿಂದ. ಇಷ್ಟೇ ಅರ್ನಿಂಗ್ಸ್ ತುಂಬ ಅಂದರೆ ತುಂಬ ಕಮ್ಮಿ ಆಗಿಬಿಟ್ಟಿದೆ. ನಡೆಯಕ್ಕೆ ಬೇರೆ ಆಗ್ತಾಯಿಲ್ಲ, ಕಾಲು ಚೂರು ಆಕ್ಸಿಡೆಂಟ್ ಆಗೈತೆ. ಫುಲ್ ವೀಡಿಯೋ ನೋಡಿದ್ರೆ ಎಲ್ಲರೂ ಗೊತ್ತಾಗುತ್ತೆ. ದಯವಿಟ್ಟು ನನ್ನ ವೀಡಿಯೋಸ್ ಎಲ್ಲರೂ ಫುಲ್ ವೀಡಿಯೋ ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ, ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.